ಹಾಯ್ ಎಲ್ಲೋ ನಮಸ್ಕಾರ ಗುರು ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಮಾಡ್ತಾ ಎಲ್ರು ಎಲ್ಲಿದ್ದೀರಾ, ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸಂಡೇ ಬೇರೆ ಒಳ್ಳೆ ಎಂಜಾಯ್ ಮಾಡ್ತಾ ಇರ್ತೀರಾ ಅಂದ್ಕೊಂಡಿದ್ದೀನಿ ವೀಕೆಂಡ್ನ. ಸೊ ಇವತ್ತು ನಾನು ಬೆಳಗ್ಗೆ 7:40 ಇದರ ಒಂದು ರೈಡ್ ಹೋಗ್ತಾಯಿದ್ದೀನಿ. ಎಲ್ಲಿಗಪ್ಪ ಅಂದರೆ ಹೀರೋದವರು ಎಕ್ಸ್ಟ್ರೀಮ್ ಅಂತ ಒಂದು ಆಫ್ ರೋಡ್ ಟ್ರ್ಯಾಕ್ ನಡೆಸ್ತಾ ಇದ್ದಾರೆ. ಸೊ ಆ ಟ್ರ್ಯಾಕ್ ಇವೆಂಟ್ಗೆ ಹೋಗ್ತಾಯಿದ್ದೀನಿ ನಾನು. ಸೊ ಇದು ಬಂದ್ಬಿಟ್ಟು ನಮ್ಮ ಮನೆಯಿಂದ ಎಕ್ಸಾಕ್ಟಾಗಿ ಒಂದು 15 ಕಿಲೋಮೀಟರ್ಸ್ ಇದೆ ಆ್ಯಂಡ್ 25 ಮಿನಿಟ್ಸ್ ಪ್ರಾಬಬ್ಲಿ ತೋರಿಸ್ತಾರೆ ಟೈಮು. ಸೊ ಹಾಗಾಗಿ ನಾನು ಆರಾಮಾಗಿ ಇಲ್ಲೇ ಮನೆ ಹತ್ರ ಇರೋದಕ್ಕೆ ನನಗೇನು ಇಲ್ಲಿ ಹಿಂದೆ ಹೋಗೋದಕ್ಕೆ ನನಗೇನು ಟ್ರಾಫಿಕ್ ಸಿಗೋಲ್ಲ ಅನ್ನೋದಕ್ಕೆ ಆರಾಮಾಗಿ ಬಿಡ್ತಾಯಿದ್ದೀನಿ ನಾನು. ಸೊ ನೋಡೋದ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ಆಫ್ ರೋಡ್ ಟ್ರ್ಯಾಕ್ ಹೆಂಗಿದೆ ಅಂತ ನನಗಂತೂ ನಿಜ ಗೊತ್ತಿಲ್ಲ ಹೇಗಿರುತ್ತೆ ಏನಂತ. ಇದು ನನಗೆ ಒಂದು ಫೇಸ್ಬುಕ್ಕಲ್ಲಿ ಗೊತ್ತಾಗಿದ್ದು ನನಗೆ. ಸೊ ಫೇಸ್ಬುಕ್ಕಲ್ಲಿ ಗೊತ್ತಾಗಿ ಇವತ್ತು ನಾನು ಅದಕ್ಕೆ ಹೋಗ್ಬೇಕು ಅಂದ್ಕೊಂಡೆ. ಸೊ ಬೇರೆ ಆಫ್ ರೋಡ್ ಟ್ರ್ಯಾಕ್ಸು ಈವೆಂಟ್ಸ್ ಎಲ್ಲ ಮಾಡಿದಾಗ ಅಂದ್ಕೊಳ್ತಿದ್ದೆ ನಾನು ಹೋಗ್ಬೇಕು ಇದಕ್ಕೆ, ಇದು ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಬಟ್ ಫಾರ್ ದ ಫಸ್ಟ್ ಟೈಮ್ ಹೀರೋದವ್ರು ನಡೆಸ್ತಾ ಇದ್ದಾರೆ. ಫಸ್ಟ್ ಟೈಮ್ ಅಲ್ಲ, ತುಂಬ ಕಡೆ ನಡೆಸಿದ್ದಾರೆ, ತುಂಬ ಸತಿ ನಡೆಸಿದ್ದಾರೆ. ಆದರೆ ನನಗಿದು ಫಸ್ಟ್ ಟೈಮು. ನನಗೆ ಗೊತ್ತಿಲ್ಲ ಹೇಗಿರುತ್ತೆ ಇವೆಂಟು ಅಥವಾ ಏನಿರುತ್ತೆ ಅಂತ. ಸೊ ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದೀನಿ. ರೈಡಿಂಗ್ ರೈಡಿಂಗ್ ಜಾಕೆಟ್ ಹಾಕ್ಕೊಂಡು, ಗ್ಲೌಸಸ್ ಹಾಕ್ಕೊಂಡು, ನೀ ಪ್ಯಾಡ್ ಎತ್ತಿಟ್ಕೊಂಡಿದ್ದೀನಿ, ಇಲ್ಲೇ ಹಾಕ್ಕೊಂಡಿಲ್ಲ. ಸೊ ಅಲ್ಲೊಂದು ಟ್ರ್ಯಾಕ್ ಏನಾದರೂ ಹಾಕ್ಕೊಬೇಕು ಅಂತ ಅವ್ರೇನಾದರೂ ಸಜೆಸ್ಟ್ ಮಾಡಿದ್ರೆ ಅಥವಾ ಇದು ಮಾಡಿದ್ರೆ ನಾನು ಹಾಕ್ಕೊಂಡು ಸೊ ರೈಡ್ ಮಾಡಬೇಕು ಅಂತ ಇದ್ದೀನಿ. ಆ್ಯಂಡ್ ಇದು ನಡೀತಾ ಇರೋದು ಡರ್ಟ್ ಡ್ರೈವ್ಸ್ ಅಂತ. ಇಲ್ಲಿರೋದು ಮಾಗಡಿ ರೋಡಿಂದ ಹಿಂದೆ ಇದೆ. ಇದು ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ. ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ದೀನಿ. ಸೊ ನೆನ್ನೆನೇ ಎಲ್ಲ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಂಡೆ. ಕೇಳಿದೆ, ನನಗೆ ಅಷ್ಟು ಐಡಿಯಾ ಇರಲಿಕ್ಕೆ ಅಲ್ಲಿ ಯಾರೋ ಒಬ್ಬರು ಮುಂಚೆ ಮಾಡಿದವ್ರೊಬ್ರನ್ನ ಫೇಸ್ಬುಕ್ ಫ್ರೆಂಡಲ್ಲಿ ಕೇಳಿದೆ, ಹಿಂಗೇನಾದರೂ ಅಲ್ಲಿ ಬಂದು ರಿಜಿಸ್ಟ್ರೇಷನ್ ಏನೋ ಮಾಡೋದಿದೆಯಾ ಅಥವಾ ರಿಜಿಸ್ಟ್ರೇಷನ್ ಫೀಸ್ ಇದೆಯಾ ಅಂತ. ಸೊ ಆ ಥರ ಏನಿಲ್ಲ, ಬಂದು ನೀವು ಜಸ್ಟ್ ಅಲ್ಲೇ ರಿಜಿಸ್ಟರ್ ಆಗಿ ಅಲ್ಲೇ ಓಡಿಸಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಆರಾಮಾಗಿ ಹೋಗೋದ ಅಂತ ಇವಾಗ ಹೊರಟಿದ್ದೀನಿ. ಈವೆಂಟ್ ಸ್ಟಾರ್ಟ್ ಆಗೋದು 8 o'clock ಅಂತ ಮೆನ್ಷನ್ ಮಾಡಿದರು. ಆದರೆ ಇಲ್ಲಿ ನಾನು 8 o'clock ಆಗ್ತಿದೆ, ಇವಾಗ ಬಿಡ್ತಾಯಿದ್ದೀನಿ ಅಂದ್ಕೊಂಡ್ರೆ ಅಲ್ಲಿ ಆ್ಯಕ್ಚುಲಿ ಮೆನ್ಷನ್ ಮಾಡಿದ್ದು 9:30 ಓಪನ್ ಆಗುತ್ತೆ ಇದು ಅದು ಟ್ರ್ಯಾಕ್ ಅಂತ. ಸೊ ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ಇಲ್ಲಿ ಹೆಚ್ಚು ಕಮ್ಮಿ ಆಗೋದು, ಆರಾಮಾಗಿ ಬಿಡೋದು. 25 ಮಿನಿಟ್ಸಲ್ಲಿ ಹೋಗ್ತೀನಲ್ಲ ಅಂತ ಸೊ ಆರಾಮಾಗಿ ಬಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ, ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ. ಆ್ಯಕ್ಚುಲಿ ನಾನು ಈ ಗಾಡಿ ತೊಗೊಂಡಿದ್ದು ಅದೇ ರೀಸನ್ಗೆ, ಅದೇ ಪರ್ಪಸ್ಗೆ. ನಾನು ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಆಫ್ ರೋಡ್ ಟ್ರೈಲ್ಗಳು ಹೇಗಿರುತ್ತೆ ಅಥವಾ ಆಫ್ ರೋಡು ಮಾಡೋದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಲಾಸ್ಟ್ ಟ್ರಿಪ್ ಆದಮೇಲೆ ನಾನು ಈ ಗಾಡಿ ಮೇಲೆ ತುಂಬ ಏನಂತಾರೆ, ಲಾಸ್ಟ್ ಟ್ರಿಪ್ ಆದಮೇಲೆ ಗಾಡಿ ಮೇಲೆ ತುಂಬ ಪ್ರಾಬ್ಲಮ್ಸ್ ಇತ್ತಲ್ಲ, ಆ ಪ್ರಾಬ್ಲಮ್ಸ್ನೆಲ್ಲ ಕಂಪ್ಲೀಟಾಗಿ ಏನಂತಾರೆ ರಿಸಾಲ್ವ್ ಮಾಡ್ಕೊಂಡಿದ್ದೀನಿ. ಒಂದು ಹ್ಯಾಂಡಲ್ ವಾಬ್ಲಿಂಗ್ ಇತ್ತು, ಇದು ಫೋರ್ಕ್ ಬೆಂಡ್ ಇತ್ತು, ಫೋರ್ಕ್ ಬೆಂಡ್ ಇತ್ತು, ನೆಕ್ಸ್ಟು ವೀಲ್ ಬೆಂಡ್ ಇತ್ತು, ನೆಕ್ಸ್ಟು ವೀಲ್ ಬೆಂಡ್ ಕೋನ್ಸೆಟ್ ಅದು ಸೊ ಅಷ್ಟು ಇದಿರಲಿಲ್ಲ, ಹ್ಯಾಂಡಲು ಫ್ರೀ ಇರ್ತಿರ್ಲಿಲ್ಲ. ಸೊ ಅದೆಲ್ಲ ಕಂಪ್ಲೀಟಾಗಿ ರಿಸಾಲ್ವ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಯಾರ್ಯಾರು ಎಕ್ಸ್ಪಲ್ಸ್ ಇದೆಯಲ್ಲ, ಎಕ್ಸ್ಪಲ್ಸ್ ಇರೋರು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕೋನ್ಸೆಟ್ ಬೇರಿಂಗ್ಸ್ ಏನಾದರೂ. ಯಾಕಂದರೆ ಪ್ರಾಬಬ್ಲಿ ಒಂದು 10,000ಗೆಲ್ಲ ನೀವು ಬೇರಿಂಗ್ನ ಒಂದು ಸತಿ ಗ್ರೀಸ್ ಮಾಡಿಸ್ಕೊಬೇಕು, ಅಥವಾ ಬೇರಿಂಗ್ ಏನಾದರೂ ಹೋಗಿದೆಯಾ ಅಂತ ಚೆಕ್ ಮಾಡ್ಕೊಬೇಕು. ಸೊ ಅದು ಮೋಸ್ಟ್ ಪ್ರಾಬಬ್ಲಿ ಅಷ್ಟು ಜನ ಯಾರು ಅದನ್ನು ಇದು ಮಾಡಲ್ಲ, ಕನ್ಸಿಡರ್ ಮಾಡಲ್ಲ, ಅಥವಾ ಅದನ್ನು ಮೇಜರ್ ಅಂತ ಇದು ಮಾಡಲ್ಲ. ಅದು ಆ್ಯಕ್ಚುಲಿ ಅದು ತುಂಬ ಮೇಜರ್, ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ನಂದು ಕಂಪ್ಲೀಟಾಗಿ ಬೇರಿಂಗ್ ಡ್ರೈ ಆಗಿ ಹೋಗಿತ್ತು, ಸ್ವಲ್ಪ ಲೈಟಾಗಿ ರಸ್ಟ್ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅದೇ ಇದು ಅಂದ್ಕೊಂಡು ಕೋನ್ಸೆಟ್ದು ಬೇರಿಂಗ್ ಚೇಂಜ್ ಮಾಡಿಸ್ಬಿಟ್ಟು ಕಂಪ್ಲೀಟಾಗಿ ಗ್ರೀಸಿಂಗ್ ಮಾಡಿಸಿ, ಮತ್ತು ಫೋರ್ಕ್ ಬೆಂಡು ಮತ್ತು ವೀಲ್ ಬೆಂಡೆಲ್ಲ ಕಂಪ್ಲೀಟಾಗಿ ತೆಗೆಸಿದೆ. ಇವಾಗ ಕಂಪ್ಲೀಟಾಗಿ ಗಾಡಿ ನೀಟಾಗಿ ಒಳ್ಳೆ ಕಂಡೀಷನಲ್ಲಿದೆ. ಸೊ ಲಾಸ್ಟ್ ಟ್ರಿಪ್ ಆದಮೇಲೆ ಇಷ್ಟೆಲ್ಲ ನಾನು ಬಂದಮೇಲೆ ಖರ್ಚು ಗಾಡಿ ಮೇಲೆ ಮಾಡಿದೆ. ಅಪ್ರಾಕ್ಸ್ ಒಂದು 4,000 ಆಯಿತು. ಸೊ ಸ್ವಲ್ಪ ಗೊತ್ತಿರೋರು ನಮ್ಮ ಮನೆ ಶೋರೂಮ್ ಹತ್ರ ಇರೋದಕ್ಕೆ ನಾನು
ಸ್ವಲ್ಪ ಒಂದು 500 ಕಮ್ಮಿ ಕೊಟ್ಟು ಮಾತಾಡ್ಕೊಂಡು ಮಾಡೋದಕ್ಕೆ ನನಗೊಂದು 3500ಗೆಲ್ಲ ಮುಗೀತು. ಸೊ ಟ್ರಿಪ್ಗೆ ಹೋಗ್ಬೇಕಾದ್ರೂ ಖರ್ಚು, ಟ್ರಿಪ್ಗೆ ಹೋಗ್ಬೇಕಾದ್ರೆ ಸರ್ವೀಸು, ಗಾಡಿ ನೀಟಾಗಿದೆ ಎಲ್ಲ ನೋಡಿಕೊಂಡೆ. ಟ್ರಿಪ್ಪಿಂದ ಬಂದಮೇಲೆ ಗಾಡೀಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಎಲ್ಲ ಕಂಪ್ಲೀಟಾಗಿ ಸಾಲ್ವ್ ಮಾಡಿಕೊಂಡೆ. ಸೊ ಬೈಕರ್ಸ್ ಅಂತ ಬಂತು ಅಂದರೆ ಅವ್ರಿಗೆ ಮೈನ್ ಇಂಪಾರ್ಟೆಂಟ್ ಬರೋದು ಗಾಡಿನೇ. ಗಾಡಿ ಕಂಡೀಷನ್ ನೀಟಾಗಿರಬೇಕು. ಗಾಡಿ ನೀಟಾಗಿತ್ತು ಅಂದರೆ ಅವ್ರಿಗೆ ಮನ್ಸಿಗೆ ಸಮಾಧಾನ. ಸೊ ಹಾಗೆ ನನಗೂ ಅಷ್ಟೇ, ಗಾಡಿ ನೀಟಾಗಿರಬೇಕು, ಗಾಡೀಲಿ ಏನೂ ಪ್ರಾಬ್ಲಮ್ಸ್ ಇರಬಾರ್ದು. ಸೊ ನಾನು ಓಡಿಸೋದಾಗಲಿ ಅಥವಾ ನನ್ನ ಫ್ರೆಂಡ್ಸ್ ಯಾರಾದ್ರೂ ಗಾಡಿ ತೊಗೊಂಡೋದ್ರೆ, ಯಾರಾದರೂ ಮನೇಲಿ ಯಾರಾದರೂ ಗಾಡಿ ತೊಗೊಂಡೋದ್ರೆ, ಸೊ ಗಾಡೀಲಿ ಹಿಂಗಿದೆಯಪ್ಪ ಗಾಡಿ ಅಂತ ನನಗೆ ಅದು ಹೇಳೋದು ಅನ್ಸ್ಕೊಳ್ಳೋದು ನನಗೆ ಇಷ್ಟ ಆಗೋಲ್ಲ. ಸೊ ಗಾಡಿ ಚೆನ್ನಾಗಿಲ್ಲ ಗುರು, ಒಂದು ಏನು ಮೇಂಟೈನೇ ಮಾಡಿಲ್ಲ ಗಾಡಿನ, ಆ ಥರ ಅನ್ಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಗಾಡಿನ ಅವ್ರು ಏನಾದರೂ ಸ್ವಲ್ಪ ಏನಾದರೂ ಫೀಲಿಂಗ್ ಇತ್ತು, ಅವ್ರಿಗೇನಾದರೂ ಅನ್ನಿಸ್ತು ಗಾಡಿ ಹಿಂಗಿದೆ ಅಂತ, ಅದನ್ನೊಂದು ರೀಚೆಕ್ ಮಾಡ್ಕೊಳ್ತೀನಿ ನಾನು. ಹೌದು ಇತ್ತು ಅಂದರೆ ನಾನು ಖಂಡಿತ ಮಾಡಿಸ್ತೀನಿ. ಲಾಸ್ಟ್ ಟ್ರಿಪ್ಪಲ್ಲಿ ನನಗೆ ತುಂಬ ನನಗೆ ಗಾಡಿ ಓಡಿಸ್ತಾ ಇದ್ನಲ್ಲ, ಸೊ ನನಗದು ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಸೊ ಇವಾಗ ನನಗೆ ಗೊತ್ತಾಗಿದೆ ಏನು ಪ್ರಾಬ್ಲಮ್ ಅದು ಅಂತ. ಹಿಂದೆ ಕುತ್ಕೊಂಡು ಅಷ್ಟು ದೂರ ರೈಡ್ ಮಾಡಿದಾಗ ಅವಾಗ ಗೊತ್ತಾಗಿದೆ ನನಗೆ. ಆ್ಯಸ್ ಎ ಪಿಲಿಯನ್ ಕುತ್ಕೊಂಡಾಗ ಅವ್ರಿಗೆ ಏನು ಫೀಲ್ ಆಗ್ತಿತ್ತು, ಮತ್ತು ಗಾಡೀಲಿ ಹಿಂದ್ಗಡೆ ಕುತ್ಕೊಂಡಾಗ ವಾಬ್ಲಿಂಗ್ ತುಂಬ ಫೀಲ್ ಆಗ್ತಿತ್ತು. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಇವಾಗ ಸ್ಟಾಪ್ ಮಾಡಿ ಇದು ಕಟ್ ಆಫ್ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ನಾನು ಮಾಗಡಿ ರೋಡ್ ಮೇಲೆ ಹೋಗ್ತಾಯಿದ್ದೀನಿ. ಈ ರೋಡು ಒಂದು ತಕ್ಕ ಮಟ್ಟಿಗೆ ನೀಟಾಗಿದೆ, ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಪ್ಯಾಚಿ ವರ್ಕ್ ಇದೆ. ಅದ್ರ ಓಕೆ ಹೋಗ್ತಿರೋದೆ ಆಫ್ ರೋಡ್ ಅಂತೆ. ಆ್ಯಂಡ್ ನೆನ್ನೆ ಅಷ್ಟೇ ನಾನು ಆಫ್ ರೋಡ್ ಹೋಗ್ಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ, ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ. ಕೆಲಸದಿಂದ ಬಂದ್ಬಿಟ್ಟು ಆರಾಮಾಗಿ ಗಾಡಿನ ವಾಶ್ ಮಾಡಿಬಿಟ್ಟು ನೀಟಾಗಿ ರೆಡಿ ಮಾಡಿಬಿಟ್ಟು, ಸಂಡೇ ಎಲ್ಲ ಗಾಡಿಗೆ ರೆಸ್ಟ್ ಸಿಗುತ್ತೆ ಅಂದ್ಬಿಟ್ಟು ನೀಟಾಗಿ ರೆಡಿ ಮಾಡಿಬಿಟ್ಟು ವಾಶ್ ಮಾಡಿ ನಿಲ್ಲಿಸಿದೆ. ಆದರೆ ಯಾವಾಗ ಫೇಸ್ಬುಕ್ಕಲ್ಲಿ ಅದೊಂದು ಇದು ನೋಡಿದೆ, ಪೋಸ್ಟ್ ನೋಡಿದೆ, ಆಫ್ ರೋಡ್ ಟ್ರೈಲ್ ಇದೆ ಈ ಥರ ಅಂತ. ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ನೀಟಾಗಿ ನಾನು ವಾಶ್ ಮಾಡಿದ್ದು ಗಾಡಿ. ಇವತ್ತು ಆ ರೇಂಜಿಗೆ ಧೂಳು ಹಿಡಿಯುತ್ತೆ, ಆ ರೇಂಜಿಗೆ ಗಲೀಜಾಗುತ್ತೆ ಗೊತ್ತಿಲ್ಲ, ಆದ್ರೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಹೋಗ್ತಾಯಿದ್ದೀನಿ. ಸೊ ಓವರಾಲಾಗಿ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಅಲ್ಲೇ ತಿಳಿಸ್ತೀನಿ. ಆದರೆ ನನಗೆ ಲಾಸ್ಟ್ ಟ್ರಿಪ್ಪು ನನ್ನ ಫ್ರೆಂಡ್ಸ್ ಜೊತೆ, ಕಾಲೇಜ್ ಫ್ರೆಂಡ್ಸ್ ಜೊತೆ ಮಾಡಿದ್ದು ತುಂಬ ಅಂದರೆ ತುಂಬ ಒಂದು ರೇಂಜ್ಗೆ. ಹೆಂಗೆ ಅಂದರೆ ಇಷ್ಟು ದಿನ ಮಾಡಿದ್ದೊಂದು ಟ್ರಿಪ್ ಆದರೆ ಅದೊಂದು ಪಕ್ಕಕ್ಕೆ ಇಟ್ಟರೆ ಇದೊಂದು ಟ್ರಿಪ್ ಇಟ್ಟರೆ, ಸೊ ಫ್ರೆಂಡ್ ಸರ್ಕಲ್ ಅಂತ ಬಂದಾಗ ಫ್ರೆಂಡ್ ಸರ್ಕಲ್ ಜೊತೆ ನಾನು ಯಾವುದು ಟ್ರಿಪ್ ಮಾಡಿರಲಿಲ್ಲ. ಫ್ರೆಂಡ್ ಸರ್ಕಲ್ ಜೊತೆ ಯಾವುದು ಮೇಜರ್ ಟ್ರಿಪ್ಸು ಇರಲಿಲ್ಲ, ಯಾವುದು ಬೈಕ್ ರೈಡ್ಸ್ ಇರಲಿಲ್ಲ, ಯಾವುದೂ ಇರಲಿಲ್ಲ. ಸೊ ಇದೊಂಥರ ನನಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಮತ್ತು ಓವರಾಲಾಗಿ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಯಾಕಂದರೆ ತುಂಬ ಲಾಂಗ್ ಆ್ಯಪ್ ಆದಮೇಲೆ ಮೀಟಾಗಿ ತುಂಬ ಮಾತಾಡೋದಿತ್ತು, ತುಂಬ ಮಾತಾಡಿದ್ರೆ, ತುಂಬ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡ್ರೆ, ತುಂಬ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ರಿ ಅಂತ ಹೇಳ್ಬೋದು ಟ್ರಿಪ್ಪಲ್ಲಿ. ಆ್ಯಂಡ್ ಹೋಪ್ಫುಲಿ ಮುಂದೆ ಫ್ಯೂಚರಲ್ಲಿ ನಾನು ಮತ್ತೆ ಅವ್ರಗಳ ಜೊತೆ ರೈಡ್ ಮಾಡ್ತೀನಿ. ಮಚಾಸ್ ವೇಟಿಂಗ್ ಫಾರ್ ಯು. ನಿಮ್ಗಳ ಜೊತೆ ಮತ್ತೆ ಇನ್ನೊಂದು ರೈಡ್ ಮಾಡಬೇಕು ಅಂತ. ಅದ್ರಾಗೆ ಲಾಸ್ಟ್ ಟ್ರಿಪ್ಪಲ್ಲಿ ಇನ್ನು ಕೆಲವೊಬ್ರು ಮಿಸ್ ಆಗಿದ್ರು. ಸೊ ಹೋಪ್ಫುಲಿ ಅವರೂ ನೆಕ್ಸ್ಟ್ ಟ್ರಿಪ್ಪಲ್ಲಿ ಜಾಯ್ನ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ನೆನ್ನೆನೂ ಅಷ್ಟೇ ಹೋಗಿ ಬೇಜಾರಾಗ್ತಿತ್ತು ಅಂದ್ಬಿಟ್ಟು ತುಂಬ ದಿನ ಯಾರು ಫ್ರೆಂಡ್ಸ್ ಇದೆ ನನಗೆ ಅಲ್ಲಿ. ನಾನು ಈಗ ಶಿಫ್ಟ್ ಆಗಿರೋ 6 ಇಯರ್ಸ್ ಆಗಿದೆ. 6 ಇಯರ್ಸ್ ಆದರೂ ನನಗಲ್ಲಿ ಯಾರು ಎಂತ ಹೇಳ್ಕೊಳ್ಳೋ ಫ್ರೆಂಡ್ಸು ನಾನು ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಅಲ್ಲಿ ನನ್ನ ಫ್ರೆಂಡ್ ಇದ್ದ ಅಂತ ಕಾರಣಕ್ಕೆ ನಾನು ಅಲ್ಲಿ ಹೋಗಿದ್ದೆ. ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗಿದ್ದೆ, ವಿಜಯನಗರ ಹತ್ರ. ಅಲ್ಲಿ ಹೋದಾಗ ಅವನ ಹತ್ರ ಮಾತಾಡ್ಕೊಂಡು ಹಂಗೆ ಶೇರ್ ಮಾಡ್ತಾಯಿದ್ರಿ ಎಕ್ಸ್ಪೀರಿಯೆನ್ಸ್ಗಳನ್ನ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಬೆಳಗ್ಗೆ ಇದನ್ನು ಮಿಸ್ ಮಾಡ್ಕೊಳ್ತಿದ್ದೆ. ಇದನ್ನು ನಾನು ರೆಗ್ಯುಲರ್ ಅಕೇಶನ್ಸಲ್ಲಿ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಈ ಥರ ರೈಡ್ ಮಾಡೋದು, ವೀಕೆಂಡ್ಸಲ್ಲಿ ರೈಡ್ ಮಾಡೋದನ್ನು. ನಾನು ಗಾಡಿ ತೊಗೊಂಡಿರೋದು ಅದೇ ರೀಸನ್ಗೆ. ನಾನು ಎಷ್ಟೊಂದು ಜನ ಗಾಡಿ ತೊಗೊಳ್ತಾರೆ, ಗಾಡಿನ ಅದ್ರ ಪರ್ಪಸ್ ಏನಿದೆ ಅದಕ್ಕೆ ಯೂಸ್ ಮಾಡಲ್ಲ. ಸುಮ್ಮನೆ ಒಂದು ದೊಡ್ಡದು ಒಂದು 350 ಇದ್ರೆ ಒಂದು ಗಾಡಿ ತೊಗೊಂಬಿಟ್ಟು ಮನೇಲಿ ಸುಮ್ಮನೆ ಅಲ್ಲೋಗಿ ಇಲ್ಲಿ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ತೊಗೊಂಬರಕ್ಕೆ ಇಟ್ಕೊಂಡಿರ್ತಾರೆ. ಸೊ ಆ ಥರ ನನಗೆ ಇಷ್ಟ ಇಲ್ಲ. ಗಾಡಿನ ತೊಗೊಂಡ್ಮೇಲೆ ಕಂಪ್ಲೀಟಾಗಿ ಅದ್ರದ್ದು ಏನಿದೆ ಎಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಬೇಕು. ಗಾಡಿ ಹೇಗಿದೆ, ಮತ್ತು ಗಾಡಿ ಕಂಡೀಷನ್ ಹೇಗಿದೆ, ಯಾವ ಟೆರೇನಲ್ಲಿ ಹೆಂಗೆ ಹೋಗುತ್ತೆ, ಸೊ ಇದೆಲ್ಲ ನಾನು ಒಂದು ಸತಿ ನೋಡಬೇಕು ಅಂತ ಆಸೆ. ಯಾವುದೇ ಗಾಡಿ ಆದರೂ ಪರವಾಗಿಲ್ಲ. ಆದರೆ ಗಾಡಿನ ಸುಮ್ಮನೆ ಮನೇಲಿ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಥರಕ್ಕೆ ಇಟ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ಗಾಡಿನ ಮಾಡಬೇಕು ಅಂತ ಇದ್ದೀನಿ. ಆದರೆ ನನಗೊಂದೇ ಪ್ರಾಬ್ಲಮ್ ಆಗಿರೋದು, ಕಮಿಟ್ಮೆಂಟ್ಸು, ಕೆಲಸ ಇರೋ ಕಾರಣ ಜಾಸ್ತಿ. ಸಿಗೋದು ಒಂದು ವೀಕೆಂಡು ಕಂಪ್ಲೀಟಾಗಿ ರೆಸ್ಟ್ ಮಾಡಬೇಕು ಅನಿಸುತ್ತೆ. ಇನ್ಮೇಲೆ ಅದನ್ನು ನಾನು ಚೇಂಜ್ ಮಾಡಿಕೊಂಡು ವೀಕೆಂಡ್ಸು ಅಂತಂದರೆ ಸಂಡೇಸು ನಾನು ರೈಡ್ ಹೋಗ್ಬೇಕು. ಅಟ್ಲೀಸ್ಟ್ ಸೋಲೋ ಆದರೂ ಪರವಾಗಿಲ್ಲ, ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳಿ ಇದು ಮಾಡಿದ್ದೀನಿ. ಆದರೆ ನಾನು ಸೋಂಬೇರಿ ಆಗ್ತಾಯಿದ್ದೀನೋ ಅಥವಾ ಕೆಲಸ ಬರ್ಡನ್ಗಿಂತ ನಾನು ಸುಮ್ಮನೆ ಮನೇಲಿ ರೆಸ್ಟ್ ಮಾಡ್ತಾಯಿದ್ದೀನೋ ನನಗೆ ಗೊತ್ತಾಗ್ತಿಲ್ಲ. ಸೊ ಅದನ್ನು ನಾನು ಚೇಂಜ್ ಮಾಡ್ಕೊಬೇಕು. ಇದು ನಾನು ಆವಾಗಲಿಂದ ಅಂದ್ಕೊಳ್ತಾ ಇದ್ದೀನಿ, ಆದರೆ ಆಗ್ತಾನೇ ಇಲ್ಲ. ಸೊ ಈ ಸತಿ ಏನಾದರೂ ಆಗಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸಂಡೇಸ್ ಮಾಡಬೇಕು ಅಂತ ಮ್ಯಾಂಡೇಟರಿ ಕಂಪಲ್ಸರಿ ನನಗೆ ನಾನೇ ಒಂದು ಪ್ರಾಮಿಸ್ ಮಾಡ್ಕೊಳ್ತೀನಿ.
ಜೊತೆಗೆ ಅಲ್ಲಿ ಫೇಸ್ಬುಕ್ಕಲ್ಲಿ ಮಾತಾಡಿದ ಫ್ರೆಂಡು ಬರ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಅವರು ಏನೋ ಬಂದರೆ ಮೋಸ್ಟ್ಲಿ ಅವ್ರನ್ನೂ ಮೀಟ್ ಮಾಡಿ ಅವ್ರ ಜೊತೆ ಏನೋ ಆಫ್ ರೋಡ್ ಮಾಡ್ತೀನಿ. ಸೊ ಅವರಂತೂ ನನಗೆ ಗೊತ್ತಿರೋಂಗೆ ನಾನು ಅವ್ರ ಪೋಸ್ಟ್ ನೋಡ್ತಿದ್ದೆ, ರೈಡ್ಸ್ ಹೋಗ್ತಾ ಇರ್ತಾರೆ. ಸೊ ಫುಲ್ ಅವ್ರ ಜೊತೆನೂ ಕೊಲಾಬ್ ಆಗಿ ಅಥವಾ ಅವ್ರ ಜೊತೆನೂ ಸೇರಿಕೊಂಡು ನೆಕ್ಸ್ಟ್ ನಾನು ರೈಡ್ಸ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ನನಗೆಲ್ಲ ಅದಕ್ಕಿಂತ ತುಂಬ ಎಕ್ಸೈಟೆಡ್ ಆಗಿರೋದು ಅಥವಾ ತುಂಬ ಖುಷಿ ಆಗ್ತಿರೋದು ಬಂದ್ಬಿಟ್ಟು ಈ ರೈಡ್ಗುರು. ಬೆಳಗ್ಗೆ ಹಳ್ಳಿ ಮಧ್ಯ ಅದು ಇನ್ನೊಂದು ಲೆವೆಲ್ಗೆ ಕ್ರೇಜಿನೆಸ್ ನನಗಿದು. ಹಿಂಗೆ ಸಿಟಿ ಬೇಕಾ ಹಳ್ಳಿ ಬೇಕಂತ ಕೇಳಿದಾಗ ನಾನು ಕಣ್ಣು ಮುಚ್ಕೊಂಡು ಹಳ್ಳಿನೇ ಚೂಸ್ ಮಾಡೋದು. ಯಾಕಂದರೆ ನನಗೆ ಆ ಹಳ್ಳಿ ವೈಬ್ಸು ಅಥವಾ ಹಳ್ಳಿ ಅಟ್ಮಾಸ್ಫಿಯರ್ ಏನಿದೆಯಲ್ಲ ಅದು ಕೊಡೋ ಖುಷಿ ಅಥವಾ ಅದು ಕೊಡೋ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವುದೂ ಕೊಡೋಲ್ಲ. ಸೊ ಹಿಂಗೋದ್ರೆ ಟುವರ್ಡ್ಸ್ ಇದಕ್ಕೆ ಹೋಗ್ತೀನಿ. ಇಲ್ಲೇ ರೈಟ್ ತೊಗೊಬೇಕು ಅಂತ ಹೇಳ್ತಾ ಇದೆ ಗೂಗಲ್ ಆಂಟಿ. ಗೊತ್ತಿಲ್ಲ ನನಗೆ ಇಲ್ಲೆಲ್ಲಿ ಅಂತ ಹೇಳಿದ್ನಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದಕ್ಕೆ ನನಗೆ ರೂಟ್ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಹಾಗಾಗಿ ಗೂಗಲ್ ಆಂಟಿ ಸಹಾಯದಿಂದ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಹಳ್ಳಿ ಮಧ್ಯ ಆ ತೋಟಗಳ ಮಧ್ಯ ಗಾಡಿ ಓಡಿಸೋ ಪ್ಲೇಜರೇ ಬೇರೆ ಗುರು. ಅದನ್ನು ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಆ ರೇಂಜಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಆ್ಯಂಡ್ ಅನ್ಕೊಳ್ತಿದ್ದಂಗೆ ಬಂದೇ ಬಿಟ್ಟೆ. ಇನ್ನೇನಿಲ್ಲ, ಇನ್ನು 4 ಕಿಲೋಮೀಟರ್ಸ್ ಇದೆ. ಮಾಡಿದ್ರು ಸನ್ರೈಸ್ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇದ್ರ ಮಧ್ಯೆ. ಸಕ್ಕತ್ತಾಗಿದೆ ಮಾತ್ರ. ಅದೇ ನೀರಿತ್ತು ಅಂದರೆ ಇನ್ನೂ ಬೇರೆ ಲೆವೆಲ್ಗಿರೋದು ಕ್ರೇಜಿ. ಓಕೆ, ಇದೆ ಇಲ್ಲ ಕ್ರಿಕೆಟ್ ಮ್ಯಾಚ್ ಇದ್ದದು. ಸೊ ಹೀರೋದವ್ರದ್ದು ಇಲ್ಲಿ ನಡೀತಾ ಇದೆ ಈ ಇವೆಂಟು. ಸೊ ಇಲ್ಲಿ ಬಂದು ಇಲ್ಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಲ್ಲಿಂದನೇ ಈವೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ನಡೆಸ್ತಾ ಇರೋದು ಈವೆಂಟು. ಓಕೆ, ಸೊ ಇಲ್ಲಿಂದ ಎಂಟ್ರಿ ಇದೆ. ಈವೆಂಟ್ ನಡೆಸ್ತಾ ಇದ್ದಾರೆ. ಕ್ರೇಜಿ ಗಾಡಿಗಳು ಬಂದಿದೆ, ಜೀಪ್ ನಿಂತಿದೆ, ಕೆಲವೊಂದು ಗಾಡಿಗಳು ನಿಂತಿದ್ದಾರೆ. ಟ್ರ್ಯಾಕ್ ಮಾತ್ರ ಕ್ರೇಜಿ ಆಗಿದೆ. ಸೊ ಟ್ರ್ಯಾಕಿಗೆ ಬಂದೆ. ಈಗ ಬಂದಮೇಲೆ ಫಸ್ಟ್ ಪ್ರೊಸೀಜರೇ ಅಲ್ಲಿ ಇದ್ದಿದ್ದು ರಿಜಿಸ್ಟ್ರೇಷನ್ನು. ಅಲ್ಲಿ ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಆದಮೇಲೆ ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ಏನು ನೋಡ್ತಾ ಇದ್ದಾರಲ್ಲ ಇದು ಟ್ರ್ಯಾಕ್ ಇದೆ. ಸೊ ಸೈಡ್ ಒಂದು 5 ಬೈಕ್ ಇಟ್ಟಿದ್ದಾರೆ ಇಲ್ಲಿ ಟ್ರ್ಯಾಕಲ್ಲಿ ಓಡ್ಸೋಕ್ಕೆ ಅಂತಲೇ. ಸೊ ಈಗ ಇಲ್ಲಿ ಫೋಟೋಗೆ ಅಂತಲೇ ಕಂಪ್ಲೀಟಾಗಿ ಇಲ್ಲಿದೆ. ಅಲ್ಲೂ ಫೋಟೋಗಿದೆ ಮತ್ತು ಅಲ್ಲಿ ಬ್ರೀಫಿಂಗ್ ನಡೆಯುತ್ತೆ. ನೆಕ್ಸ್ಟ್ ಅದು ಬಿಟ್ಟರೆ ಅಲ್ಲೊಂದು ಹೀರೋ ಮ್ಯಾವ್ರಿಕ್ ಇದೆ. ನಿಮ್ಗೆ ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಗಾಡಿ ಹೇಗಿದೆ ಅಂತ. ಸೊ ಈಗ ಅಲ್ಲಿ ಕಂಪ್ಲೀಟಾಗಿ ಬ್ರೀಫಿಂಗ್ ಆಗಿ ಈಗ ಟ್ರ್ಯಾಕ್ ಕಡೆಗೆ ಹೋಗ್ತಾಯಿದ್ರೆ ಟ್ರ್ಯಾಕಲ್ಲಿ ಯಾರ್ಯಾರ ನಂಬರ್ ಇದ್ದಾನೋ ಸೊ ಆ ನಂಬರ್ ವೈಸು ಟ್ರ್ಯಾಕಿಗೆ ಬಿಡ್ತಾರೆ. ಟ್ರ್ಯಾಕ್ ನೋಡ್ಕೊಂಬಂದೆ. ಆದರೆ ಫಸ್ಟ್ ಒಂದು ಸತಿ ಈಸಿಯಾಗಿ ಒಂದು ಟ್ರ್ಯಾಕ್ ನೋಡ್ಕೊಂಬನ್ನಿ, ಆಮೇಲೆ ನೆಕ್ಸ್ಟ್ ಅದು ಹೋಗೋರು ಅಂತ ಹೇಳಿದ್ದಾರೆ. ಹಾಗಾಗಿ yeah.
ಫಸ್ಟ್ ರೈಡು ಗಾಡಿ BA ನಂದು 2023 ಮಾಡಲ್ಲ. ಸೊ ಅದಕ್ಕೂ ನಂದು ಹ್ಯಾಂಡಲ್ ಬಾರ್ ಹಾಕ್ಸಿರೋದಕ್ಕೆ ಸ್ವಲ್ಪ ಇದು ಅನಿಸುತ್ತೆ. ಸೊ ಇದು ಸ್ವಲ್ಪ ವೀಕು, ಸಾರಿ ಇದು ಸ್ವಲ್ಪ ಲೋ ಅನಿಸುತ್ತೆ ಹ್ಯಾಂಡಲ್ಲು. ಅದು ಬಿಟ್ಟರೆ ಗಾಡಿ ಬೆಣ್ಣೆ ಥರ ಇದೆ. ಸೊ ಫಸ್ಟಿಗೆ ಟ್ರ್ಯಾಕ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಟ್ರ್ಯಾಕ್ ಹೇಗಿದೆ ಅಂತ ಹೇಳ್ತಾಯಿದ್ದಾರೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಟ್ರ್ಯಾಕ್ನ ನಿಧಾನಕ್ಕೆ ಸ್ಲೋಗಿ ಇಷ್ಟ ಆಗುತ್ತೆ ಅಷ್ಟು ಆರಾಮಾಗಿ ಕಂಫರ್ಟಬಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋದಂತ. ಸೊ ಇಲ್ಲಿಂದ ನೀವು ಏನು ಟ್ರ್ಯಾಕ್ ನೋಡ್ತಾ ಇದ್ದಾರೆ, ಕಂಪ್ಲೀಟಾಗಿ ಟ್ರ್ಯಾಕ್ ಇದೆ. ಗೇರ್ ಹಾಕೊಳ್ಳೋ ಅಷ್ಟರಲ್ಲಿ ಕಂಪ್ಲೀಟಾಗಿ ಬೇರೆ ಇಳ್ದೋಡ್ತು ಗುರು, ನಿಜ ಬೇರೆ ಇಳ್ದೋಡ್ತು. ಅಂದರೆ ಇಲ್ಲಿ ಸ್ವಲ್ಪ ಡೌನ್ ಇದೆ, ಸ್ವಲ್ಪ ಫುಲ್ ಸ್ಲೀಪ್ ಇದೆ ಅಂದ್ಬಿಟ್ಟು ಸ್ಟೀಪ್ ಇದೆ. ಹಾಗಾಗಿ ಒಬ್ಬೊಬ್ಬರೇ ಹೋಗ್ತಾಯಿದ್ದಾರೆ. ಹಂಗೆ ಅಂತ ಟಫ್ ಅನ್ನಿಸಿಲ್ಲ, ಟ್ರೈನು ಈಸಿ ಕಂಫರ್ಟಬಲಾಗಿ ಮಾಡ್ಬೋದು. ಓಕೆ, ಅದು ಸ್ಲೋಯಿಂದ ಸ್ಟಾರ್ಟ್ ಆದರೆ ಓಕೆ. Girls with their nails done now. Girls with their nails done. Girls with their nails done. Girls with their ಸೊ ಮುಗೀತು ಆಫ್ ರೋಡು. ಜಸ್ಟ್ ಎರಡು ಲ್ಯಾಪ್ಸ್ ಕೊಟ್ಟಿದ್ದು. ಫಸ್ಟ್ ಲ್ಯಾಪು ಜಸ್ಟ್ ನೀವು ಗಾಡಿನ ತೊಗೊಂಡು ಟ್ರ್ಯಾಕ್ ಹೇಗಿದೆ ನೋಡ್ಕೊಬೋದು. ಅದು ಬಿಟ್ಟರೆ ಸೆಕೆಂಡ್ ಲ್ಯಾಪಲ್ಲಿ ನಿಮಗೆ ಸ್ವಲ್ಪ ಒನ್ ರೈಡರ್ಗೂ ಸೆಕೆಂಡ್ ರೈಡರ್ಗೂ ಸ್ವಲ್ಪ ಗ್ಯಾಪ್ ಕೊಟ್ಟು ನಿಮಗೆ ಕೊಡ್ತಾರೆ, ನೀವು ಟ್ರ್ಯಾಕ್ನ ಓವರಾಲ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ. ಲಾಸ್ಟಿಗೆ ಒಂದು ಫೀಡ್ಬ್ಯಾಕು, ಒಂದು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಬಿಟ್ಟರೆ ಒಂದು ಸ್ನ್ಯಾಕ್ಸ್ ಕೊಟ್ಟು ಹೋಗ್ರಪ್ಪ ಮುಗೀತು ಅಂತ ಹೇಳಿ ಕಳಿಸಿದ್ರು. ಸೊ ಅವೆರಡು ಗಾಡಿ ಮ್ಯಾವ್ರಿಕ್ಕು ಮತ್ತು ಎಕ್ಸ್ಪಲ್ಸ್ ಕರಿಜ್ಮಾ ಬಂದಿತ್ತು. ಸೊ ಅವೆರಡು ಗಾಡಿ ನಾನು ರಿವ್ಯೂ ಮಾಡೋಕ್ಕೆ ಹೋಗಲಿಲ್ಲ. ನಾವು ಇಲ್ಲಿ ಅಲ್ಲೇ ಮಾತಾಡ್ತಾ ಒಬ್ಬ ಫ್ರೆಂಡ್ ಆದರು. ಸೊ ಅವ್ರು ಕೇಳೋದವರು, ಅವರು ಏನು ಪ್ಲ್ಯಾನ್ಸ್ ಇದೆ ಬ್ರೋ ಅಂದರು. ಏನು ಪ್ಲ್ಯಾನ್ಸ್ ಇಲ್ಲ, ಫ್ಲೆಕ್ಸಿಬಲ್ ಇದ್ದೀನಿ, ಏನಾದರೂ ಮಾಡೋದಂದರು. ಸೊ ಇವಾಗ ನಾವು ನೆಕ್ಸ್ಟು ಕನಕಪುರ ಸೈಡ್ ಹೋಗ್ತಾಯಿದ್ದೀರಿ. ಅಲ್ಲೊಂದು ಆಫ್ ರೋಡ್ ಇದೆ ಅಂತೆ, ಒಂದು ರೇಂಜ್ಗಿದೆ ಅಂತೆ, ಲೆವೆಲ್ 1 ಅಂತೆ ಆಫ್ ರೋಡು.
ಸೊ ಹಾಗಾಗಿ ಅಲ್ಲೇ ಆಫ್ ರೋಡ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಂತ ಹೋಗ್ತಾಯಿದ್ದೀನಿ. ಸೊ ಹೇಗಿದೆ ಏನು ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಅಚ್ಚಲು ಬೆಟ್ಟಕ್ಕಿಂತ ಸ್ವಲ್ಪ ಹಿಂದೆ ಬರುತ್ತಂತ ಅದು ಆಫ್ ರೋಡು. ಹಾಗಾಗಿ ಆಫ್ ರೋಡ್ ಕಡೆ ಹೋಗ್ತಾಯಿದ್ದೀನಿ ಈಗ. ಆದರೆ ಓವರಾಲ್ ಟ್ರ್ಯಾಕ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ 5ಗೆ 4.5 ಕೊಡ್ತೀನಿ ನಾನು. ಯಾಕೆಂದರೆ ಇನ್ನೂ ಸ್ವಲ್ಪ ಕೊಡಬೇಕಿತ್ತು, ಇಲ್ಲ ಇನ್ನೊಂದು ಎಕ್ಸ್ಟ್ರಾ 1-2 ರೌಂಡು ಅಥವಾ ಎಲ್ಲ ಕಂಪ್ಲೀಟಾಗಿ ಮುಗಿದ್ಮೇಲೆ ನೀವು ಬಂದು ಟ್ರ್ಯಾಕ್ನ ನಿಮ್ಮ ಗಾಡಿಗಳಿಂದ ಎಕ್ಸ್ಪೀರಿಯೆನ್ಸ್ ಮಾಡಿ. ಆ್ಯಕ್ಚುಲಿ ನನ್ನ ಗಾಡೀಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇದ್ದು, ಆದರೆ ಅವ್ರ ಗಾಡೀಲಿ ಎಕ್ಸ್ಪೀರಿಯೆನ್ಸ್ ಮಾಡಿದೆ 1 ತಿಂಗಳು.